ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ನ ತಂದಿದ್ದೀನಿ. ಅದು ಏನು ಅಂದರೆ ಈ ಎಂಟೈರ್ ವಿಡಿಯೋನ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಯಾಕಂದರೆ ಟಿಪ್ಸು ಒಂದೊಂದು ಕೆಲವೊಂದು ವಿಡಿಯೋನಲ್ಲೇ ಆ್ಯಡ್ ಆಗಿರ್ಬೋದು, ಆದರೆ ಪರ್ಟಿಕ್ಯುಲರ್ಲಿ ಇವತ್ತು ಹೇಳ್ತಾ ಇರೋ ಈ ಒಂದು ಕಾನ್ಸೆಪ್ಟ್ ಏನು ಅಂದರೆ ಸೇಲ್ಸ್ ಅಥವಾ ಬಿಸ್ನೆಸ್ನ ಹೆಚ್ಚು ಮಾಡಬೇಕು ಅಂತ ಯಾರು ಬಯಸ್ತಾ ಇದ್ರೆ ಅವರಿಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಕೊನೆವರೆಗೂ ನೋಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿಯನ್ನು 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಬುಧವಾರಕ್ಕೆ ಸಂಬಂಧಪಟ್ಟಿದ್ದು, ಜೊತೆಗೆ ದಿನನಿತ್ಯ ವ್ಯಾಪಾರ ಸೇಲ್ಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋದು. ಎಸ್ಪೆಷಲಿ ಬುಧವಾರ ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ಬುಧವಾರ ನೀವು ಈ ಸೇಲ್ಸ್ಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಒಂದು ಮಾಹಿತಿ ಏನಾದರೂ ಮಾತಾಡೋದು, ಅಂದರೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ನಿಮ್ಮ ಬಿಸ್ನೆಸ್ನ, ಅದು ಬುಧವಾರ ದಿವಸ ಡಿಸ್ಕಸ್ ಮಾಡೋದಾಗಲಿ, ಅಥವಾ ಈಗ ನಾನು ಇಲ್ಲಿ ತಿಳಿಸ್ಕೊಳ್ಳೋ ಗ್ರಾಬವಿ ನಂಬರ್ನ ಪ್ರಾಕ್ಟೀಸ್ ಮಾಡೋದಾಗಲಿ, ನಿಮ್ಮ ಕೈ ಮೇಲೆ ಎಡಭಾಗದಲ್ಲಿ ಗ್ರೀನ್ ಪೆನ್ನಲ್ಲಿ, ಪರ್ಟಿಕ್ಯುಲರ್ಲಿ ಗ್ರೀನ್ ಪೆನ್ನೇ ತಗೊಬೇಕು, ಗ್ರೀನ್ ಪೆನ್ನಲ್ಲಿ ಬರೆಯೋದಾಗಲಿ ಮಾಡಿದ್ರೆ, ಅಥವಾ ಒಂದು ನೋಟ್ಬುಕ್ಕಲ್ಲಿ 108 ಬಾರಿ ಬರೆಯೋದಾದ್ರೂ ನಿಮಗೆ ಸೇಲ್ಸ್ ಅನ್ನೋದು ಹೆಚ್ಚಾಗುತ್ತೆ. ಯಾರು ಪ್ರಾಡಕ್ಟ್ ಮುಖಾಂತರ ಬಿಸ್ನೆಸ್ ಮುಖಾಂತರ ಸೇಲ್ಸ್ ಹೆಚ್ಚು ಬಯಸ್ತಾ ಇರೋರಿಗೆ ಸೇಲ್ಸ್ ಅನ್ನೋದು ಹೆಚ್ಚಾಗಿ ಆಗ್ಲಿಕ್ಕೆ ಅವಕಾಶ ಇರ್ತದೆ. ಸೊ ಈ ಗ್ರಾಬವಿ ನಂಬರ್ನ ನೀವು ಎಡಗೈಯಲ್ಲಿ ಬರ್ಕೊಳ್ಳೋದು, ಅಥವಾ 108 ಬಾರಿ ಒಂದು ನೋಟ್ಬುಕ್ ಅದಕ್ಕೆ ಸ್ಪೇರ್ ಆಗಿಡ್ರಿ ಅಂತ ಹೇಳಿದ್ದೀನಲ್ಲ, ಅದರಲ್ಲಿ ಬೇಕಿದ್ರೂ ಪ್ರತಿದಿನ ಬರೀಬಹುದು 108 ಬಾರಿ. ಆದರೆ ಚರ್ಚೆ ಮಾಡೋದು, ವಿಷಯ ಏನಾರೇ ಒಂದು ಬಿಸ್ನೆಸ್ ನ್ಯೂ ಪ್ರಾಡಕ್ಟ್ ಆ್ಯಡ್ ಆನ್ ಮಾಡ್ಕೊಳ್ಳೋದು, ಇಂಥದ್ದೆಲ್ಲ ನೀವು ಬುಧವಾರ ಮಾಡಿದ್ರೆ ನಿಮಗೆ ಕ್ಲಿಕ್ ಆಗುತ್ತೆ. ಜೊತೆಗೆ ಈ ಬುಧವಾರ ದಿವಸ ಈ ಏನದು ಹೆಸರು ಕಾಳುಗಳು ದಾನ ಮಾಡುವಂಥದ್ದು, ಯಾವುದಾರೇ ಒಂದು ಪೂಜಾರಿಗೆ ದೇವಸ್ಥಾನದಲ್ಲಿ ದಾನ ಮಾಡುವಂಥದ್ದು, ಅಥವಾ ಅಲ್ಲಿ ನವಗ್ರಹಗಳ ಹತ್ರ ಬುಧ ಗ್ರಹ ಹತ್ರ ಹೆಸರು ಕಾಳು ಇಟ್ಟುಬಿಟ್ಟು ಒಂದು 5 ಪ್ರದಕ್ಷಿಣೆ, ಪರ್ಟಿಕ್ಯುಲರ್ಲಿ 5 ಪ್ರದಕ್ಷಿಣೆ ಹಾಕಬೇಕು ಬುಧವಾರ ದಿವಸ ಬೆಳಗ್ಗೆ. ನಿಮಗೆ ಇದು ಗ್ರಹ ರೀತ್ಯ ದೂರ ಆಗಬೇಕು, ಪರಿಹಾರ ಆಗಬೇಕು ಅಂದರೆ 5 ರೌಂಡ್ ಹಾಕಿ ನವಗ್ರಹಕ್ಕೆ ಬುಧ ಗ್ರಹ ಹತ್ರ ಹೆಸರು ಕಾಳು ಅಂದರೆ ಒಟ್ಟಿರುತ್ತಲ್ವ ಗ್ರೀನ್ ಕಲರ್ ಅದು. ಸೊ 5 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಾನು ಇಲ್ಲಿ ತಿಳಿಸ್ಕೊಡೋ ಗ್ರಾಬವಿ ನಂಬರು ಸಹ, ಸೊ ಈಗ ನಾನು ತಿಳಿಸ್ಕೊಡೋ ಈ ಗ್ರಾಬವಿ ನಂಬರ್ ನೀವು ಕೌಂಟ್ ಮಾಡಿದ್ರು ಸಹ 5 ಬರುತ್ತೆ. ಬುಧ ಗ್ರಹಕ್ಕೆ ಸಂಬಂಧಪಟ್ಟಿರೋದು ನ್ಯೂಮರಾಲಜಿ ಪ್ರಕಾರ, ಅಸ್ಟ್ರಾಲಜಿ ಪ್ರಕಾರ ತಗೊಂಡ್ರು 5 ಬರುತ್ತೆ ಬುಧ ಗ್ರಹ ನಂಬರು. ಸೊ ಇದಕ್ಕೆ ಈಗ ಹೇಳಿದ್ನಲ್ಲ, ಗ್ರೀನ್ದು ಹೆಸರು ಕಾಳನ್ನ ನೀವು ಅಲ್ಲಿ ಇಟ್ಬಿಟ್ಟು 5 ರೌಂಡ್ ಹಾಕಬೇಕು. ಪರ್ಟಿಕ್ಯುಲರ್ಲಿ 5 ರೌಂಡ್ಸ್ ಮಾತ್ರನೇ ಹಾಕಿ. ಈಗ ಗ್ರಾಬವಿ ನಂಬರ್ ಏನು ಅಂತ ಹೇಳ್ತೀನಿ, 49264691 ಅಂತ, 49264691. ಇದು ನೀವು ಚಾಂಟ್ ಮಾಡೋವಾಗ, ಅಂದರೆ ಹೇಳ್ಕೊಳ್ಳೋವಾಗ ಅಥವಾ ಬರೆಯೋವಾಗ ಬಿಡಿ ಬಿಡಿಯಾಗಿ ಬರೀರಿ. ಜಾಯಿಂಟ್ ಮಾಡಿ ಹೇಳ್ಕೊಳ್ಳೋದು 3 ಡಿಜಿಟ್ಸ್ ಈಸಿ ಆಗುತ್ತೆ, 2 ಡಿಜಿಟ್ ಈಸಿ ಆಗುತ್ತೆ ನನಗೆ ಅಂತ ಹೇಳ್ಕೊಳ್ಳೋದು ಮಾಡಬೇಡಿ. ಒಂದೊಂದನ್ನೇ ಹೇಳಿ, 49264691 ಈ ರೀತಿ ಗ್ರೀನ್ ಪೆನ್ನಲ್ಲೇ ಬರೀರಿ. ಆದಷ್ಟು ಬರೆಯೋಂಗಿದ್ರು ಗ್ರೀನ್ ಪೆನ್ನೇ ಬಳಸಿ, ಕೈ ಮೇಲೆ ಬರ್ಕೊಳ್ಳೋಂಗಿದ್ರು ಗ್ರೀನ್ ಪೆನ್ನೇ ಬಳಸಿ. ನಿಮ್ಗೆ ಇಲ್ಲಿ ಡಿಸ್ಪ್ಲೇಗೆ ಇಷ್ಟ ಇಲ್ಲ ಅಂದರೆ, ಜೆಂಟ್ಸ್ ಆಗಿದ್ರೆ ಶರ್ಟ್ ಹಾಕಿರ್ತಾರೆ, ಒಳಭಾಗದಲ್ಲಿ ಬರೆದ್ಬಿಟ್ಟು ಶರ್ಟ್ನ ಕವರ್ ಮಾಡಿಬಿಡ್ಬೋದು. ಆದರೆ ಅದು ಯಾಕೆ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಪದೇ ಪದೇ ನೀವು ಅದನ್ನು ನೋಡೋದ್ರಿಂದ ನಿಮ್ಮ ಇಂಟೆನ್ಷನ್ ಏನಿದೆ ಅಂದರೆ ಸೇಲ್ಸ್ ಹೆಚ್ಚು ಮಾಡ್ಕೊಬೇಕು, ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು, ಚೆನ್ನಾಗಿ ಗ್ರೋತ್ ಮಾಡ್ಕೊಬೇಕು ಅನ್ನೋದು, ನೀವು ಅದನ್ನು ನೋಡಿದಾಗೆಲ್ಲ ನಿಮಗೆ ಆ ಒಂದು ಮೆಸೇಜ್ ಅನ್ನೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಸೊ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿರೋ ನಂಬರನ್ನ ನಾವಿಲ್ಲಿ ಬರ್ಕೊತೀವಿ. ಬೇಕಾದರೆ ನೀವು ಕೌಂಟ್ ಮಾಡಿ ನೋಡಿ, ಆ ನಂಬರ್ ಕೌಂಟ್ ಮಾಡಿದ್ರು ನಿಮಗೆ 5 ಬರುತ್ತೆ. 2 ಡಿಜಿಟ್ ಬರುತ್ತೆ, ಇಲ್ಲಿ 41 ಬರುತ್ತೆ. 4+1 ಅಂದ್ರೂ ಅದೇ 5 ಬರುತ್ತೆ. ಕೌಂಟ್ ಮಾಡಿ ನೋಡಿ. ಇಲ್ಲಿ ನೀವು ಪ್ರಯತ್ನಪೂರ್ವಕವಾಗಿ ಮಾತ್ರ ರಿಸಲ್ಟ್ ನೋಡಬೇಕು. ಸುಮ್ಮನೆ ಒಂದಿನ ಬರ್ಕೊಂಡ್ಬಿಟ್ಟು ನನಗೆ ಸೇಲ್ಸ್ ಆಗಿಲ್ಲ, ನನ್ನ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗಿಲ್ಲ ಅಂತ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ. ಕನಿಷ್ಠ 3 ವಾರ ನೀವು ಪ್ರಾಕ್ಟೀಸ್ ಮಾಡಿ. 21 ದಿನ ಯಾವುದೇ ಒಂದು ಪೂಜೆ ಪ್ರಕ್ರಿಯೆ ವಿಧಾನ ಏನೇ ತಗೊಂಡ್ರು ಕನಿಷ್ಠ ಅದಕ್ಕೆ 21 ಡೇಸ್ ನೀವು ಟೈಮ್ ಕೊಡಬೇಕು. ಸೊ ಈ ನಂಬರ್ನ ಅಷ್ಟೇ ಪ್ರತಿದಿನ ಬರ್ಕೊಳ್ರಿ, ಅಥವಾ ಪ್ರತಿದಿನ ನೋಟ್ಬುಕ್ಕಲ್ಲಿ ಬರೀರಿ. ಸುಮಾರು ಟೈಮ್ ಏನು ಇಡ್ಸಲ್ಲ ನಿಮಗೆ 108 ಬಾರಿ ಬರೆಯೋದಂದರೆ. ಸೇಲ್ಸ್ಗೆ ಸಂಬಂಧಪಟ್ಟಿರೋರು, ಬಿಸ್ನೆಸ್ ಮ್ಯಾನ್ಸ್ ಆಗಿರೋರು ಕೂತಿದ್ದ ಜಾಗದಲ್ಲೇ ಒಂದು ನೋಟ್ಬುಕ್ ಪೆನ್ ಎತ್ಕೊಂಡು ಬರೆದಿರ್ಬೋದು. 108 ಬಾರಿ ಎಷ್ಟೊತ್ತು ಇಲ್ಲ ಬರೆಯೋದು. ಓಕೆ, ಬರೆದು ನೋಡಿ. ಜೊತೆಗೆ ಇಲ್ಲಿ ಇವತ್ತೇ ನಾಳೆ ಒಂದು ಮನಿ ಬೌಲ್ ಅನ್ನೋದನ್ನು ಮಾಡ್ಕೊಳ್ಳಿ.
ಮನಿ ಬೌಲ್ ಅಂದರೆ ಮನೆಯಲ್ಲೇ ಅಂದರೆ ಬೆಂಕಿ ತಡೆಯೋ ಅಂಥದ್ದು ಒಂದು ತಾಮ್ರದ್ದು ಅಥವಾ ಹಿತ್ತಾಳೆದ್ದು ಒಂದು ಬೌಲ್ ತಗೊಳ್ಳಿ. ಸ್ಟೀಲ್ ಬೇಡ, ಗಾಜು ಬೌಲು ಬೇಡ. ಗಾಜು ಬೌಲ್ ಇಡಬಹುದು, ತೊಂದರೆ ಇಲ್ಲ, ಅಂದರೆ ಜೋಪಾನ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದರಲ್ಲಿ ಈ ಗಲ್ಲುಪ್ಪು ಅಂತೀವಲ್ಲ, ಗಲ್ಲುಪ್ಪನ್ನ ಹಾಕಿ. ಈ ಗಲ್ಲುಪ್ಪನ್ನ ಒಂದು ಇಡಿಯಷ್ಟು ಹಾಕಿ. ಈ ಗಲ್ಲುಪ್ಪು ಏನಕ್ಕೆ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅದ್ರ ಮೇಲೆ ಗ್ರೀನ್ ಕ್ಯಾಂಡಲ್ನ ಇಡಬೇಕು. ನಾಳೆ ಮಾಡಿ ನೋಡಿ ಗ್ರೀನ್ ಕ್ಯಾಂಡಲ್. ನಾಳೆ ಸಾಯಂಕಾಲ ನೈಟ್ ಯಾವಾಗ ಬೇಕಿದ್ರೂ ಮಾಡ್ಬೋದು ನೀವು, ಇಲ್ಲ ಗುರುವಾರ ಬೇಕಿದ್ರೂ ಮಾಡ್ಕೋಬೋದು. ಈ ಮನಿ ಬೌಲ್ ಅನ್ನೋದು ನೀವು ಯಾವಾಗ ಬೇಕಿದ್ರೂ ಪ್ರಿಪೇರ್ ಮಾಡ್ಕೋಬೋದು, ಫ್ರೈಡೇ ಕೂಡ ಮಾಡ್ಬೋದು. ಈ ಒಂದು ಸಾಲ್ಟ್ ಮೇಲೆ ಗ್ರೀನ್ ಕ್ಯಾಂಡಲ್ನ ಇಡ್ರಿ. ಜೊತೆಗೆ ಇದರಲ್ಲಿ ಕಾಯಿನ್ಸ್ ಒಂದು 5-6 ನಿಮ್ಮ ಇಷ್ಟ, ಒಂದು 11 ಕಾಯಿನ್ ಅಥವಾ 5 ಕಾಯಿನ್ನ ಆ್ಯಡ್ ಮಾಡ್ಬೋದು. ಜೊತೆಗೆ ನೋಟುಗಳನ್ನು, ಅದರಲ್ಲಿ ಏಂಜಲ್ ನಂಬರ್ಸ್ ಇದ್ದರೆ ಇನ್ನೂ ಒಳ್ಳೆಯದು. ಇಲ್ಲ ಅಂದರೆ ಏನು ನೋಟ್ ಇದೆಯೋ ಅದನ್ನೇ ಅದರಲ್ಲಿ ಇಡ್ರಿ. ಜೊತೆಗೆ ನಿಮ್ಮ ಹತ್ರ ಯಾವುದಾರೇ ಒಂದು ಲೋಹಗಳು, ಅಥವಾ ನಾನು ಹೇಳೋದಲ್ಲ, ಈ ಜಿಬು ಕಾಯಿನ್ ಆಗಿರ್ಬೋದು, ಅಥವಾ ಸಿಟ್ರಿನ್, ಅಥವಾ ಪೈರೇಟ್ ಸ್ಟೋನ್ ಇದೆ ಅಲ್ವಾ, ಪೈರೇಟ್ ಸ್ಟೋನ್ ಅಥವಾ ಸಿಟ್ರಿನ್ ಬ್ರೇಸ್ಲೆಟ್, ಅಥವಾ ನಿಮ್ಮ ಹತ್ರ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟೇ ಇದೆ, ಅದನ್ನೇ ಬೇಕಾದರೆ ಅದರಲ್ಲಿ ಹಾಕ್ಬೋದು. ಸೊ ಅದರಲ್ಲಿ ಹಾಕಿಬಿಟ್ಟು ಆ ಕ್ಯಾಂಡಲ್ನ ಅಂಟಿಸ್ಬೇಕು. ನಿಮ್ಮ ಇಂಟೆನ್ಷನ್ನ ಬಿಡುಗಡೆ ಮಾಡಬೇಕು, ವಿಜುವಲೈಸೇಷನ್ ಮಾಡ್ಕೊಬೇಕು. ಏನೋ ಹಣ ಯಥೇಚ್ಛವಾಗಿ ಹರಿದು ಬರ್ತಾ ಇದೆ, ನನ್ನ ಅಕೌಂಟಿಗೆ ತಲುಪ್ತಾ ಇದೆ, ಬರ್ತಿದೆ, ಬಂದ್ಬಿಟ್ಟಿದೆ ಅಲ್ಲ, ನಾಳೆ ಬರುತ್ತೆ ಅಲ್ಲ, ಬರ್ತಾ ಇದೆ ಅಂತ ಹೇಳ್ಕೊಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಳ್ಳಿ. ನೀವು ರಿಸೀವಿಂಗ್ ಒಂದು ವಿಜುವಲೈಸೇಷನ್ ಇರಲಿ, ನೀವು ಅದನ್ನು ಪಡಿತಾ ಇರೋ ಥರ ವಿಜುವಲೈಸೇಷನ್ ಇರಲಿ. ನಿಮ್ಮ ವ್ಯಾಲೆಟ್ ಕಡೆ ನೋಡಿಕೊಂಡು, ವ್ಯಾಲೆಟ್ನ ಬೇಕಿದ್ರೂ ಪಕ್ಕದಲ್ಲಿ ಇಟ್ಕೋಬೋದು. ಈ ಬೌಲ್ನ ಈ ಒಂದು ಟ್ರಿಕ್ ಮಾಡುವಾಗ ನೀವು ಈ ಒಂದು ಬೌಲ್ನ ನೀವು ಲಿವಿಂಗ್ ರೂಮಲ್ಲಿ ಒಂದು ಮ್ಯಾಟ್ ಹಾಕ್ಕೊಂಡು ಬೇಕಾದ್ರೆ ಕುತ್ಕೊಂಡು ಮಾಡ್ಬೋದು. ಅಥವಾ ನಿಮಗೆ ಇಷ್ಟವಾದ ಕಾರ್ನರ್, ನೀವು ಡೈಲಿ ಮೆಡಿಟೇಷನ್ ಮಾಡೋ ಕಾರ್ನರಲ್ಲಿ ಮಾಡ್ಬೋದು. ಅಥವಾ ನೀವು ಹಣ ಇಡೋ ಜಾಗದಲ್ಲಿ ಒಂದು ಪ್ಲೇಸ್ ಇರುತ್ತಲ್ಲ, ಅಲ್ಲೇ ಕೂತ್ಕೊಂಡು ಬೇಕಿದ್ದರೂ ಮಾಡಬಹುದು ಇದನ್ನು. ಸೊ ಆ ಕ್ಯಾಂಡಲ್ ಉರಿಯೋವರೆಗೂ ನಿಮ್ಮ ಇಂಟೆನ್ಷನ್ನ ಹೇಳ್ಕೊತಾ ಇರಬೇಕು. ಗ್ರೀನ್ ಕ್ಯಾಂಡಲ್ ಚಿಕ್ಕದಾದರೂ ಪರವಾಗಿಲ್ಲ, ದೊಡ್ಡದಾದರೂ ಪರವಾಗಿಲ್ಲ, ಪೂರ್ತಿ ಅದು ಉರಿಯೋವರೆಗೂ ಕೂತ್ಕೊಂಡು ಹಣ ಒಂದು ಪಾಸಿಟಿವ್ ಥಾಟ್ಸ್ನ ಬಿಡುಗಡೆ ಮಾಡ್ತಾಯಿರಿ. ನಿಮ್ಗೆ ಎಷ್ಟು ಬೇಕೋ ಬೇಕಿದ್ರೂ ಪಕ್ಕದಲ್ಲಿ ಒಂದು ಬರೆದು ಆ ಸ್ಲಿಪ್ ಬೇಕಿದ್ರೂ ಅದರಲ್ಲಿ ಇಡಬಹುದು. ಅಥವಾ ಹಣ ಬರ್ತಿದೆ ಅದನ್ನು ಮಾತ್ರ ವಿಜುವಲೈಸೇಷನ್ ಮಾಡಿ, ಮನಿಗೆ ಸಂಬಂಧಪಟ್ಟಿರೋ ಮೆಡಿಟೇಷನ್ ಮಾಡಿ, ಪಾಸಿಟಿವ್ ಥಾಟ್ಸ್ನ ರಿಲೀಸ್ ಮಾಡಿ. ಸೊ ಈ ರೀತಿ ಮನಿ ಬೌಲ್ ಒಂದು ತಂತ್ರ ಕೂಡ ನೀವು ಮಾಡಿ ನೋಡಬಹುದು. ಈ ಒಂದು ಮನಿ ಬೌಲ್ ಸ್ಪೆಲ್ ಅನ್ನೋದು ಚೆನ್ನಾಗೇ ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ ನೀವು ಪೈರೇಟ್ದು ಸ್ಟೋನ್ ಹಾಕ್ಬೋದು, ಅಥವಾ ಪೈರೇಟ್ ಗಣೇಶ ಬರುತ್ತೆ ಅದು ಬೇಕಿದ್ರೂ ಹಾಕ್ಬೋದು, ಅಥವಾ ಈ ಜಿಬು ಕಾಯಿನ್ ತಂಬಲ್ ಅಂದರೆ ಒಂದು ಕಾಯಿನ್ಸ್ ರೂಪದಲ್ಲಿ ಬರುತ್ತೆ ಅದು ಬೇಕಿದ್ರೂ ಹಾಕ್ಬೋದು. ನಿಮ್ಮ ಹತ್ರ ಹರಳುಗಳದೇ ಹೇಳೋದಲ್ಲ, ಈ ಸಿಟ್ರಿನ್ ಪೈರೇಟ್ ಏನೇ ಇದ್ದರೂ, ಅಥವಾ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಇದ್ದರೂ ಸಹ ಅದರಲ್ಲಿ ಹಾಕಬಹುದು. ಈ ರೀತಿ ಗ್ರೀನ್ ಕ್ಯಾಂಡಲೇ ತಗೋಬೇಕು. ನಾನು ಬೇರೆ ಕ್ಯಾಂಡಲ್ ತೊಗೊತೀನಿ ಅಂದರೆ ಆಗೋದಿಲ್ಲ, ಗ್ರೀನ್ ಕ್ಯಾಂಡಲೇ ತಗೋಬೇಕು. ಮತ್ತು ಆ ಗ್ರೀನ್ ಕ್ಯಾಂಡಲ್ ಆಗೋಯ್ತಾ ಅದನ್ನು ತೆಗೆದು ಪಕ್ಕಕ್ಕೆ ಇಡ್ರಿ. ಮತ್ತು ಪ್ರತಿ ವಾರ ನೀವು ಯಾವತ್ತು ಸ್ಟಾರ್ಟ್ ಮಾಡ್ತಿರೋ ಮತ್ತು ಅದೇ ವಾರ ನೆಕ್ಸ್ಟ್ ಅದನ್ನೇ ಮಾಡಿ. ಆ ಸಾಲ್ಟು ಯಾರು ತುಳಿದೇ ಇರೋ ಜಾಗಕ್ಕೆ, ಅಥವಾ ಒಂದು ಮರದ ಕೆಳಗಡೆ, ಅಥವಾ ನೀರು ಹರಿಯೋ ಜಾಗಕ್ಕೆ, ಅದೂ ಆಪ್ಷನ್ ಇಲ್ಲ, ಒಂದು ಬೌಲಲ್ಲಿ ಕರಗಿಸ್ಬಿಡ್ರಿ. ಆಮೇಲೆ ಎತ್ಕೊಂಡೋಗಿ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕ್ಬಿಡ್ಬೋದು. ಓಕೆ, ಆ ಕಾಯಿನ್ಸು ನೋಟುಗಳನ್ನ ನೀವು ಎತ್ತಿಟ್ಕೊಳ್ಳಿ. ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಏನಿದೆಯೋ ಅದನ್ನು ಹಾಕ್ಕೊಳ್ಳಿ. 1 ಡೇ ಹಾಗೆ ಇಡ್ರಿ, ಮತ್ತೆ ಬೇಕಾದರೂ ಸ್ಪೆಂಡ್ ಮಾಡ್ಬೋದು ಇದಕ್ಕೆ ಬಳಸಿರೋ ಕಾಯಿನ್ಗಳನ್ನ. ಇಲ್ಲ ಅದೇ ರೀತಿ ಅದನ್ನು ಜೋಪಾನ ಮಾಡ್ತಾ ಬರ್ಬೋದು. ಇದಕ್ಕೆ ಯೂಸ್ ಮಾಡೋದು ಮತ್ತು ಎತ್ತಿಡೋದು ಈ ರೀತಿ ಮಾಡ್ಬೋದು. ಆ ಮನಿ ಬೌಲ್ನ 1 ವಾರವರೆಗೂ ಬೇಕಿದ್ದರೂ ಹಾಗೆ ಇಡಬಹುದು. ನೀವು ಕ್ಯಾಂಡಲ್ ಡೈಲಿ ಬೇಕಾದರೂ ಅದರಲ್ಲಿ ಇಟ್ಟುಬಿಟ್ಟು ನಿಮ್ಮ ಒಂದು ಥಾಟ್ಸ್ನ ರಿಲೀಸ್ ಮಾಡ್ಬೋದು. ಜೊತೆಗೆ ಹಣ ಡೈಲಿ ನೀವು ದುಡ್ಕೊಂಡ್ಬಂದಿರೋ ಹಣ ಏನಿರುತ್ತೋ ಅದರಲ್ಲಿ ಇಟ್ಬಿಟ್ಟು ಮತ್ತೆ ಎತ್ತಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು. ಸಾಲ್ಟಲ್ಲಿ ಏನಕ್ಕೆ ಇಡಬೇಕು ಅಂತ ಹೇಳ್ತಾ ಇದ್ದೀವಿ ಅಂದರೆ, ಸಾಲ್ಟಿಗೆ ನೆಗೆಟಿವ್ ಎನರ್ಜಿನ ಹೀರ್ಕೊಳ್ಳೋ ಒಂದು ತತ್ವ ಇರುತ್ತೆ. ನಮ್ಮ ಹಣ ಅನ್ನೋದು ಹೊರಗಿನ ಕೈಗಳೆಲ್ಲ ಸುತ್ತಿ ಬಂದಿರುತ್ತೆ ಡೈರೆಕ್ಟ್ ಕ್ಯಾಶ್ ಆದರೆ. ಇವಾಗಂತೂ ಡಿಜಿಟಲ್ ಬಂದಿದೆ ಮೇಡಮ್, ನಾನು ಫೋನ್ ಇಟ್ಬಿಡ್ಲ ಅದರಲ್ಲಿ ಅಂತ ಯಾರೂ ಸಿಲಿಯಾಗಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಹಣದ ರೂಪದಲ್ಲಿಡ್ರಿ. ನೋಟು, ಕಾಯಿನ್ಸ್, ನಮ್ಮ ಹತ್ರ ಎಷ್ಟೇ ಡಿಜಿಟಲ್ ನಾವು ಬೆಳೀತಾ ಇದ್ರೂ ಕಾಯಿನ್ಸ್ ಕೊಡೋ ಸೌಂಡ್ ಡಿಜಿಟಲ್ ಸೌಂಡ್ ಮಾಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಕಾಯಿನ್ಸ್ ಆದಷ್ಟು ಕಾಯಿನ್ಸ್ ಹಾಕಿ, ಅದರಲ್ಲಿ ಗೋಲ್ಡನ್ ಕಲರ್ ಕಾಯಿನ್ಸ್ ಇದ್ದರೆ ಹಾಕಿ. ಈಗಂತೂ ರೀಸೆಂಟ್ಲಿ ಬಂದಿದೆ ಅಲ್ವಾ, 10, 25 ರುಪೀಸ್ದು ಗೋಲ್ಡನ್ ಕಲರ್ ಕಾಯಿನ್ಸ್, ಅಟ್ರ್ಯಾಕ್ಟ್ ಆಗಿರೋವಂಥವು, ಕ್ಲೀನ್ ಆಗಿರೋವಂಥವು. ಅದನ್ನು ಯಾವುದೇ ರೀತಿ ಅದಕ್ಕೇನು ಡಸ್ಟ್ ಇಲ್ಲದೆ ನೋಡಿಕೊಂಡು ಸ್ವಚ್ಛವಾದ ಕಾಯಿನ್ಸ್ನ ಹಾಕಿ. ನೋಟುಗಳು ಅಷ್ಟೇ ತುಂಬ ಫೋಲ್ಡ್ ಮಾಡಿ ಒಳ್ಳೆ ಬೆಡ್ ಸ್ಪ್ರೆಡ್ನ ಮರ್ಚ್ದಂಗೆ ಮರ್ಚಿಬಿಡ್ಬೇಡ್ರಿ. ಸೀದಾ ಇರಬೇಕು ನೋಟ್ನ, ಆ ನೋಟುಗಳನ್ನ ಇಡ್ರಿ ಅದರಲ್ಲಿ.
ಈ ರೀತಿ ನೀವು ತಂದಿರೋ ಹಣ ಡೈಲಿ ಅದರಲ್ಲಿ ಇಟ್ಬಿಟ್ಟು ಆಮೇಲೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು, ನಿಮ್ಮ ಬೀರ್ವಾಗ್ಲಲ್ಲೇ ಎತ್ತಿಟ್ಕೋಬೋದು. ಹಣ ಸಂಗ್ರಹಣೆ ಮಾಡಿ ಇಡ್ತಿರಲ್ಲ ಒಂದು ಜಾಗ, ಅಲ್ಲಿ ಇಟ್ಕೋಬೋದು. ಈ ಬೌಲಲ್ಲಿ ಇಟ್ಬಿಟ್ಟು ಈ ರೀತಿ ಮನಿ ಬೌಲ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಕ್ಯಾಂಡಿಲು ಪ್ರತಿದಿನ ಇಡಬಹುದು ಅಥವಾ ವೀಕ್ಲಿ ಒನ್ಸ್ ಮಾಡ್ಬೋದು. ಈ ವೀಕ್ಲಿ ಒನ್ಸ್ ನೀವು ಮಾಡ್ತೀವಿ ಅಂದರೆ ಇವತ್ತು ಮಾಡಿರೋದು ನೆಕ್ಸ್ಟ್ ಸೇಮ್ ಡೇನೇ ಮಾಡಬೇಕಾಗುತ್ತೆ. ಆವಾಗ ಆ ಸಾಲ್ಟ್ನ ತೆಗೆದುಬಿಟ್ಟು ಹೊಸ ಸಾಲ್ಟ್ ರಿಪ್ಲೇಸ್ ಮಾಡಿ. ಡೈಲಿ ಮಾಡೋರು ಅಷ್ಟೇ, ಡೈಲಿ ಬಳಸ್ಬೋದು. ವಾರಕ್ಕೊಮ್ಮೆ ಸಾಲ್ಟ್ನ ಚೇಂಜ್ ಮಾಡ್ಕೋಬೋದು. ಈ ರೀತಿ ಮಾಡಿ ನೋಡಿ. ಇದೂ ಅಷ್ಟೇ, ಎಲ್ಲ ನಿಮ್ಮ ಪ್ರಾಪರ್ ಈ ಒಂದು ಮೆಥಡ್ ಎಲ್ಲ ಆದಮೇಲೆ, ಈ ವಿಧಾನ ಏನಿದೆ ಇದನ್ನೆಲ್ಲ ನೀವು ಮುಗಿಸಿದ್ಮೇಲೆ ಕೆಳಗಡೆ ಇಡದೆ ಆ ಬೌಲ್ನ ಬೇಕಿದ್ರೆ ಸ್ವಲ್ಪ ಮೇಲ್ಗಡೆ ಇಡ್ತೀರಿ. ಯಾಕಂದರೆ ಮಕ್ಕಳು ಇರ್ತಾರೆ, ಗಾಜಿನ ಬೌಲ್ ಯೂಸ್ ಮಾಡಿರ್ತೀರ ಕೆಲವರು, ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ನಾವು ಹಣ ಹಾಕಿಟ್ಟಿರ್ತೀವಿ, ಅದು ಬೇಕಾದರೆ ಒನ್ ಡೇ ಹಾಗೆ ಇಡ್ಬೋದು. ಸೊ ಅದನ್ನು ಡಿಸ್ಟರ್ಬ್ ಮಾಡದೆ ಮೇಲ್ಭಾಗದಲ್ಲಿ ಎಲ್ಲರೂ ಇಟ್ಬಿಡಿ. ಈ ಪ್ರಾಸೆಸ್ ಎಲ್ಲ ಮುಗಿದ ನಂತರ ತಣ್ಣಗಾದ್ಮೇಲೆ ಸಾಲ್ಟು ಯಾಕೆ ಹಾಕಬೇಕು ಅಂದರೆ ಆ ಒಂದು ಕ್ಯಾಂಡಲ್ದೆಲ್ಲ ಕೆಳಗಡೆ ಬೀಳ್ತಾ ಇರುತ್ತಲ್ಲ, ಅದನ್ನು ಅದು ಕ್ಲೀನ್ ಅದಕ್ಕೆ ಹೀರ್ಕೊಳ್ಳುತ್ತೆ. ಜೊತೆಗೆ ನೆಗೆಟಿವ್ ಎನರ್ಜಿ ಕೂಡ ಅದು ಹೀರ್ಕೊಳ್ಳುತ್ತೆ, ಆ ಹಣದಲ್ಲಿ ಇರೋ ನೆಗೆಟಿವ್ ಎನರ್ಜಿ. ಜೊತೆಗೆ ಇದರಲ್ಲಿ ಒಂದು ಸಿನಮನ್ ಅಂದರೆ ಚಕ್ಕೆ ಕಡ್ಡಿನ ಹಾಕಿ, ಚಕ್ಕೆ ಕಡ್ಡಿನ ಒಂದನ್ನು ಹಾಕಿ, ಚಕ್ಕೆ ಕಡ್ಡಿ ಎಲ್ಲಿದ್ದರೆ ಅಂದರೆ ಅದನ್ನೇನು ಸುಡೋ ಅವಶ್ಯಕತೆ ಇಲ್ಲ, ಒಂದು ಸ್ಟಿಕ್ ಅದನ್ನು ಅದರಲ್ಲಿ ಹಾಕಿ ಸೈಡಲ್ಲಿ ಹಾಕಿಟ್ಟಿರಿ. ಅದನ್ನು ಅಷ್ಟೇ ವೀಕ್ಲಿ ಒನ್ಸ್ ನೀವು ಥ್ರೋ ಔಟ್ ಮಾಡ್ತೀರಲ್ಲ ಈ ಸಾಲ್ಟ್ ಸಮೇತ ಅದನ್ನು ಥ್ರೋ ಔಟ್ ಮಾಡಿ. ಓಕೆ, ಅಥವಾ ನಿಮಗೆ ಚಕ್ಕೆ ಒಂದು ಕಡ್ಡಿ ಇಡೋಕ್ಕಾಗಿಲ್ಲ ಅಂದರೆ ಪೌಡರ್ ಮಾಡ್ಕೊಂಡಿಟ್ಟಿರಿ. ಕ್ಯಾಂಡಲ್ ಉರಿತಾ ಇರ್ತದಲ್ವ, ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ. ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಚಿಟ 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 ಅಂತ ಇರುತ್ತೆ, ಆ ಒಂದು ಸ್ಮೆಲ್ ಸಹ ಚೆನ್ನಾಗಿರುತ್ತೆ. ಇದರಲ್ಲಿ ಇನ್ನು ಯಾವುದೇ ರೀತಿ ನೀವು ಬೇರೆ ಬೇರೆ ಪದಾರ್ಥಗಳು ಆ್ಯಡ್ ಮಾಡೋಷ್ಟಿಲ್ಲ. ಈ ವಿಧಾನ ಮಾಡೋದ್ರಲ್ಲಿ ಇಷ್ಟೇ. ಗ್ರೀನ್ ಕ್ಯಾಂಡಲ್, ಸಾಲ್ಟು, ಒಂದು ಚಕ್ಕೆ ಕಡ್ಡಿ, ಕಾಯಿನ್ಸು, ನೋಟುಗಳು, ಪೈರೇಟ್ ಸ್ಟೋನ್ ಅಥವಾ ಸಿಟ್ರಿನ್ ಸ್ಟೋನ್, ಅಥವಾ ನಿಮ್ಮ ಹತ್ರ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಇದ್ದರೆ ಅದು, ಜಿಬು ಕಾಯಿನ್ ಹಾಕ್ಬೋದು. ಯಾವುದಾದ್ರೆ ಒಂದಿದ್ರೂ ಪರವಾಗಿಲ್ಲ. ಇದರಲ್ಲಿ ಯಾವುದೂ ಇಲ್ಲ ಅಂದರೆ ಈ ಸಿನಮನ್ ಕಡ್ಡಿನೇ ಸಾಕು. ಲೇಟ್ರಾನ್ ನೀವು ಒಂದು ಜಿಬು ಕಾಯಿನ್ ಆದರೂ ಅದರಲ್ಲಿ ಹಾಕೋಕ್ಕೆ ಟ್ರೈ ಮಾಡಿ, ಅಥವಾ ಪೈರೇಟ್ ಸ್ಟೋನ್ ಆದರೂ ಹಾಕೋಕ್ಕೆ ಟ್ರೈ ಮಾಡಿ. ಯಾವುದಾದ್ರೆ ಒಂದಿದ್ರೂ ಪರವಾಗಿಲ್ಲ, ನಡೆಯುತ್ತದೆ. ಆ ಬೌಲ್ ಒಳಗಡೆ ಇಡಿಸೋ ಅಷ್ಟು ಗಾತ್ರ ಚಿಕ್ಕದು. ಪೈರೇಟ್ದು ದೊಡ್ಡ ಫೋಟೋ ಇದೆ ಮೇಡಮ್, ಅದರ ಹಿಂಭಾಗದಲ್ಲಿ ಇಡ್ಬೋದಾ, ಅದ್ರ ಮುಂದುಗಡೆ ಬೌಲ್ ಇಡ್ಬೋದಾ, ಈ ರೀತಿ ಇಲ್ಲ, ಬೌಲ್ ಒಳಗಡೆ ಇಡಿಸ್ಬೇಕು. ಸೊ ಬೆಟರ್ ಬ್ರೇಸ್ಲೆಟ್ ಇಡಿಸುತ್ತೆ. ಇಲ್ಲ ಒಂದು ಚಿಕ್ಕ ಒಂದು ಕಲ್ಲುಗಳನ್ನ ತಗೊಂಡಿರಿ, ಅದನ್ನು ಆ್ಯಡ್ ಮಾಡಿ. ಈ ಪ್ರಯೋಗ ಮಾಡಬೇಕು ಅಂತಿದ್ರೆ ಈ ರೀತಿ ಮಾಡಿ ನೋಡಿ. ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಹಣ ನಿಲ್ಲಲ್ಲ ಅನ್ನೋರ ಒಂದು ಕ್ವಶನ್ಗೂ ಕೂಡ ಆನ್ಸರ್ ಸಿಕ್ಕುತ್ತೆ. ಹಣ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಬಂದಿರೋ ಹಣ ವ್ಯರ್ಥವಾಗಿ ಖರ್ಚಾಗದೆ ಉಳಿಯುತ್ತೆ. ಮನೆಯಲ್ಲಿ ಹಣ ಅನ್ನೋದು ಡೆವಲಪ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಈ ಮನಿ ಬೌಲ್ ತತ್ವನೂ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.